ನಮ್ಮ ಜೊತೆಗೆ ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಹಾಗೂ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ಇಬ್ಬರು ಕೂಡ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಒಂದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ರಾಜ್ಯ ರಾಜಕಾರಣದ ಮೇಲೆ ಆಸಕ್ತಿ ಮತ್ತೆ ಬಂತ ಅನ್ನೋ ಪ್ರಶ್ನೆ ಬರುತ್ತೆ. ಸಹಜ. ಈ ಹಿಂದೆ ರಾಜಣ್ಣ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮಧ್ಯದಲ್ಲಿ ಏನೇನಾಗಿತ್ತು ಅನ್ನೋದನ್ನು ನೆನಪಿಸಿಕೊಂಡ್ರೆ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ರಾಜಣ್ಣ ಆಯ್ಕೆ ಆಗ್ತಾರೆ ಅಂದರೆ ಅವ್ರಿಗೆ ಒಂದು ಅಸಮಾಧಾನ ಆಗಿರುತ್ತೆ, ಸಹಜ. ನಿಜವಾಗ್ಲೂ ಅವರು ಈ ಹಂತಕ್ಕೆ ಬಂದು ಈ ಚುನಾವಣೆ ಆಗದಂತೆ ನಿಲ್ಲಿಸಿದ್ರ? ನಿಜವಾಗ್ಲೂ ಅದಾಗಿರುತ್ತಾ? ಅಜಿತ್, ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜಣ್ಣ ನಡುವಿನ ಜಗಳ ಬರೀ ವೈಯಕ್ತಿಕವಾಗಿದ್ದರೆ ಚುನಾವಣೆ ನಿಲ್ಲಿಸ್ತಕ್ಕಂಥ ಪ್ರಮೇಯ ಉದ್ಭವ ಆಗ್ತಿರ್ಲಿಲ್ಲ. ಎಸ್, ಕಾಂಗ್ರೆಸ್ ಹೈಕಮಾಂಡ್ಗೆ ಅನಿಸ್ತಿದೆ ಯಾವುದೂ ಕಿಡಿ ಹತ್ಕೋಬಾರ್ದು. ಯಾವುದು ಕಿಡಿ ಹತ್ಕೋಬಾರ್ದು? ಕಿಡಿ ಹತ್ಕೊಂಡ್ರೆ ಅದು ಸರ್ಕಾರಕ್ಕೆ ಬಂದು ತಲುಪುತ್ತೆ, ಅದು ಬೆಂಕಿಯಾಗಿ ಮಾರ್ಪಾಡಾಗತ್ತೆ. ಎಸ್, ಬೆಂಕಿಯಾಗಿ ಮಾರ್ಪಾಡಾದಾಗ ಅದನ್ನು ನಂದಿಸ್ಲಿಕ್ಕೆ ಅಗ್ನಿಶಾಮಕ ದಳದ ಕೊರತೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ ನಿಶ್ಚಿತವಾಗಿ. ಹೌದು, ಅವ್ರ ಬಳಿ ಅಗ್ನಿಶಾಮಕ ದಳಗಳು. ಹೌದು. ಹೀಗಾಗಿ ಬೆಂಕಿ ಹತ್ತಿದ ಮೇಲೆ ಅದನ್ನು ನಂದಿಸ್ಲಿಕ್ಕೆ ಹೋಗೋದಕ್ಕಿಂತ ಮುಂಚೆಯೇ ಕಿಡಿ ಎಲ್ಲೆಲ್ಲಿ ಹತ್ತುತ್ತೆ ಅಲ್ಲಲ್ಲೇ ಅದನ್ನು ಸ್ಟಾಪ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಿದೆ ಅನ್ನೋದು ಸ್ಪಷ್ಟ. ಎಸ್, ಅದರಲ್ಲಿ ಈಗ ನೀವು ಪ್ರಶ್ನೆ ಕೇಳ್ಬೋದಾಗ, ಹಾಗಿದ್ರೆ ರಾಜಣ್ಣ ಅವರ ನಾಮಿನಿಯನ್ನು ಮಾಡ್ಲಿಕ್ಕೆ ಸಿದ್ದರಾಮಯ್ಯನವ್ರಿಗೆ ಏನು ಸಮಸ್ಯೆ ಅಂತ. ಆ ಕಿಡಿ ಬೆಂಕಿಯಾಗಿ ಮಾರ್ಪಾಡಾದರೆ ಅದು ಸಮಸ್ಯೆ ಆಗೋದು ಸಿದ್ದರಾಮಯ್ಯನವ್ರಿಗೂ ಕೂಡ. ಕರೆಕ್ಟ್. ಹೌದು ಹೌದು. ಅವರ ಮೊದಲ ಆದ್ಯತೆ ಅಪೆಕ್ಸ್ ಬ್ಯಾಂಕ್ ಅಲ್ಲ, ಅವರ ಮೊದಲ ಆದ್ಯತೆ ಮುಖ್ಯಮಂತ್ರಿ. ಹೌದು ಹೌದು. ಹೀಗಿರುವಾಗ ಅವರು ಅಲ್ಲಿ ಚುನಾವಣೆ ನಡೆದು ಅದು ಕಿಡಿ ಬೆಂಕಿಯಾಗಿ ಮಾರ್ಪಾಡಾಗಿ ಅನ್ಕಂಟ್ರೋಲೇಬಲ್ ಸ್ಥಿತಿಯಲ್ಲಿ ಅದು ಎಕ್ಸ್ಪ್ಲೋಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದು ಮತ್ತೊಮ್ಮೆ ಕಾಂಗ್ರೆಸ್ನ ಒಳಗಿನ ಬೇಗುದಿಗೆ ಒಂದು ಹೊಸ ರೂಪ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದರೆ ಏನಾಗ್ಬೋದು? ಕರೆಕ್ಟ್. ಮತ್ತೆ ಇಲ್ಲಿ ನೋಡಿ, ಜಾಣತನದ ನಿರ್ಧಾರ ಅಂತ ಅನ್ಸತ್ತೆ ನನಗೆ. ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷಕ್ಕೆ ಚುನಾವಣೆ ನಡೆದು ಡಿ ಕೆ ಶಿವಕುಮಾರ್ ನಾಮಿನಿ ಸೋತು ರಾಜಣ್ಣ ಅವರ ಬೆಳ್ಳಿ ಪ್ರಕಾಶ ಗೆದ್ದಿದ್ರು ಅಂತ ಅನ್ಕೋಣ. ಆಗ ಡಿ ಕೆ ಶಿವಕುಮಾರ್ಗೆ ಹೇಳಲಿಕ್ಕೊಂದು ಅವಕಾಶ ಸಿಗ್ತಾ ಇತ್ತು. ಕರೆಕ್ಟ್. ಹೌದು. ಆಲ್ ಔಟ್ ವಾರ್ ಮಾಡ್ತಿದ್ದಾರೆ, ನಾನ್ಯಾಕೆ ಸುಮ್ಮನೆ ಕೂತ್ಕೋಬೇಕು ಅಂತ. ಆ ಕಾರಣದಿಂದ ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೂ ಹೇಳಿ, ಇಲ್ಲವಾದಲ್ಲಿ ಸಿದ್ದರಾಮಯ್ಯನವರಿಗೆ ಇಬ್ಬರೂ ಕ್ಯಾಂಡಿಡೇಟ್ಗೆ ಫೋನ್ ಮಾಡಿ ನೀವು ನಾಮಪತ್ರ ತೆಗೆದುಕೊಳ್ಳಿ, ಅವಿರೋಧವಾಗಿ ಆಯ್ಕೆ ನಡಿಬೇಕು ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಇಷ್ಟು ಪ್ರೊಆಕ್ಟಿವ್ ಆಗಿ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದರೆ, ಈ ಅಪೆಕ್ಸ್ ಬ್ಯಾಂಕಿನಲ್ಲಿ ನಡೆಯಬಹುದಾಗಿರ್ತಕ್ಕಂಥ ಒಂದು ಜಗಳ ಅದು ಸರ್ಕಾರದ ಮಟ್ಟದವರೆಗೂ ಕೂಡ ಕಾಂಗ್ರೆಸ್ನ ಆಂತರಿಕ ಜಗಳ ಏನಿದೆ ಅದಕ್ಕೆ ಇನ್ನೊಂದಿಷ್ಟು ಬೆಂಕಿಯಲ್ಲಿ ತುಪ್ಪ ಹಾಕದಂಗೆ ಆಗತ್ತೆ ಅಂತಕ್ಕಂಥದ್ದು ಗೊತ್ತಿದೆ. ಆ ಕಾರಣಕ್ಕೋಸ್ಕರವೇ ಇಷ್ಟು ಪ್ರೊಆಕ್ಟಿವ್ ಆಗಿ ಸಿದ್ದರಾಮಯ್ಯನವರು ಇದ್ದಾರೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೆ. ರವಿ ಏನು ಹೇಳ್ತಾ ಇದ್ರು? ಈಗ ಡಿ ಕೆ ಶಿವಕುಮಾರ್ ಅವರ ಅತ್ಯಂತ ಪರಮಾಪ್ತರು ಯಾರು, ವಿಧಾನ ಪರಿಷತ್ ಸದಸ್ಯ ರವಿ, ಅವರು ಏನು ಹೇಳ್ತಾ ಇದ್ರು? ಇದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯನವರು ನಂಗೆ ಭರವಸೆ ಕೊಟ್ಟುಬಿಟ್ಟಿದ್ದಾರೆ ಅಂತ ಹೇಳಿದರು. ನಿನ್ನನ್ನು ಅಧ್ಯಕ್ಷ ಮಾಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಅಂತ. ಹೀಗಾಗಿ ನನಗನ್ಸುತ್ತೆ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆಯನ್ನು ಮುಂದೂಡಿ ಒಂದು ಸಣ್ಣ ಕಿಡಿ ಬೆಂಕಿಯಾಗಿ ಮಾರ್ಪಾಡಾಗುವುದನ್ನು ತಡೆಯುವ ಪ್ರಯತ್ನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಅದರ್ವೈಸ್ ನನಗೆ ನೆನಪಿಲ್ಲ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷದ ಚುನಾವಣೆ ಇಷ್ಟೊಂದು ಇರುತ್ತೆ. ಯಾವುದೇ ಒಂದು DCCA ಬ್ಯಾಂಕ್ನ ಚುನಾವಣೆ ಸ್ವತಃ ಮುಖ್ಯಮಂತ್ರಿಗಳೇ ಇಂಟರ್ಫಿಯರ್ ಮಾಡಿದ್ರು ಅನ್ನೋ ಸುದ್ದಿ ಬಹಿರಂಗವಾಗುವುದು ಮತ್ತು ದಿಲ್ಲಿಯಿಂದ ಕಾಲ್ ಬಂತು ಅನ್ನುವ ಸುದ್ದಿ ಹೋಗುವ ಅಷ್ಟರ ಮಟ್ಟಿಗೆ ಇರ್ತಿರ್ಲಿಲ್ಲ ಅಂತ. ಈಗ ರಾಜಣ್ಣ ಅವರ ಮಗ ಏನು ಹೇಳ್ತಿದ್ದಾರೆ, ಹೈಕಮಾಂಡ್ನ ಮಧ್ಯಪ್ರವೇಶ ಯಾಕಾಯಿತು ಅಂತಕ್ಕಂಥದ್ರ ಬಗ್ಗೆ ಅವ್ರು ಬಹಳ ಸ್ಪಷ್ಟತೆಯಿಂದ ಮಾತಾಡಿದ್ದಾರೆ. ಹೌದು. ನನಗನ್ಸುತ್ತೆ ಅಜಿತ್, ಎಲ್ಲಿ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ಮತ್ತೊಂದು ಸುತ್ತಿನ ಡಿ ಕೆ ಬಣದ ಹೈಪರ್ ಆಕ್ಟಿವ್ನೆಸ್ಗೆ ಕಾರಣ ಆಗತ್ತಾ ಅನ್ನುವ ಆತಂಕ ಸಿದ್ದರಾಮಯ್ಯನವರ ಬಣದಲ್ಲೂ ಇದೆ. ಕರೆಕ್ಟ್ ಕರೆಕ್ಟ್. ಆ ಕಾರಣದಿಂದ ಈ ಒಂದು ಪ್ರೊಆಕ್ಟಿವ್ನೆಸ್, ಈ ಒಂದು ಹೈಪರ್ ಆಕ್ಟಿವ್ನೆಸ್ ಅಥವಾ ನಾಮಪತ್ರ ಸಲ್ಲಿಕೆ ಮಾಡಿದ್ದನ್ನು ಹಿಂತೆಗೆಸುವ ಒಂದು ಪ್ರಮೇಯ ಈಗ ಉದ್ಭವ ಆಯಿತು ಅಂತ ಅನ್ಸುತ್ತೆ. ಎಸ್ ಮಾರ್ತೇಶ, ಬೀಸೋ ದೊಣ್ಣೆ ತಪ್ಪಲಿ ಅನ್ನೋದಷ್ಟೇ ಇತ್ತು ಅನ್ಸುತ್ತೆ ಇವತ್ತೆಲ್ರಿಗೂ. ಖಂಡಿತ. ಯಾಕಂದರೆ ಮುಖ್ಯಮಂತ್ರಿಗಳು ಯಾವುದೇ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋದಂತೂ ಭಾಳ ಸ್ಪಷ್ಟ. ಅಥವಾ ಮುಖ್ಯಮಂತ್ರಿಗಳ ಮನವೊಲಿಕೆಗೂ ಬಗ್ಗದೆ ಚುನಾವಣೆ ನಡೀತು ಅಂತ ಹೇಳಿದರೆ ಮುಖ್ಯಮಂತ್ರಿಗಳು ಸಭೆ ನಡೆಸಿ ಮತ್ತು ಮುಖ್ಯಮಂತ್ರಿಗಳ ಸಲಹೆ ಸೂಚನೆಗೂ ಕೂಡ ಗೌರವ ಸಿಕ್ಕಲಿಲ್ಲ ಅನ್ನುವಂತಹ ಅಪವಾದಕ್ಕೂ ಕೂಡ ಸಿದ್ದರಾಮಯ್ಯನವರು ಗುರಿಯಾಗುವಂತಹ ಸಾಧ್ಯತೆಗಳಿತ್ತು. ಆ ಕಾರಣಕ್ಕಾಗಿ ಬಹುಶಃ ಆ ಹಂತದಲ್ಲಿ
ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಸರಿಯಾದ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಿ ಚುನಾವಣೆ ನಡೆದೇ ಇರೋ ಥರ ನೋಡ್ಕೊಂಡಿರೋದ್ರ ಹಿಂದೆ ಕೂಡ ಎಲ್ಲ ಒಂದು ಕಡೆ ತಮ್ಮ ನಿಲುವನ್ನು ಕೂಡ ಯಾರು ಫಾಲೋ ಮಾಡದೇ ಇರುವಂಥ ಹಂತಕ್ಕೆ ಹೋಯಿತು ಅಪೆಕ್ಸ್ ಬ್ಯಾಂಕ್ ಅನ್ನುವಂಥ ಅಪವಾದವನ್ನು ಕೂಡ ಮುಖ್ಯಮಂತ್ರಿಗಳು ಹೊತ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಆ ಕಾರಣಕ್ಕಾಗಿ ಇವತ್ತು ಚುನಾವಣೆ ನಡೀಲಿಲ್ಲ. ಯಾವ ಹಂತಕ್ಕೆ ಅಂದರೆ, ಒಂದು ಕಡೆ ರಾಜಣ್ಣ ತಮ್ಮ ಬೆಂಬಲಿತ ನಿರ್ದೇಶಕರ ಜೊತೆ ಅಪೆಕ್ಸ್ ಬ್ಯಾಂಕ್ನ ಕಚೇರಿಯಲ್ಲಿ ಒಂದು ಕೊಠಡಿಯಲ್ಲಿ ಕುಳಿತಿದ್ರು. ಎಸ್ ರವಿ ಮತ್ತು ಅವ್ರನ್ನ ಬೆಂಬಲಿಸುವಂಥ ನಿರ್ದೇಶಕರ ಜೊತೆ ಅವರು ಕುಳಿತಿದ್ರು. ಯಾರು ಮೊದಲು ನಾಮಿನೇಷನ್ ಮಾಡ್ತಾರೆ ಅನ್ನುವಂತಹ ಪೈಪೋಟಿ ಇತ್ತು. ಅವ್ರು ಮಾಡಿದರೆ ನಾವು ಮಾಡೋಣ, ನಾವು ಮಾಡಿದರೆ ಅವ್ರು ಮಾಡೋಣ ಅನ್ನುವ ಲೆಕ್ಕದಲ್ಲಿ ಇಬ್ಬರು ಕೂಡ ಪೈಪೋಟಿಗೆ ಬಿದ್ದು ಕೂತಿದ್ರು. ಆದರೆ ಮುಖ್ಯಮಂತ್ರಿಗಳ ದೂರವಾಣಿ ಕರೆ ಬಂದ ಮೇಲೆ ವಿಚಿತ್ರ ಅಂದರೆ, ಅಪೆಕ್ಸ್ ಬ್ಯಾಂಕ್ ಬೆಳ್ಳಿ ಪ್ರಕಾಶ್ BJP ಮಾಜಿ ಶಾಸಕರು, ಸಿದ್ದರಾಮಯ್ಯನವ್ರ ಫೋನ್ ಬಂದ ಮೇಲೆ ಅವರು ನಾಮಪತ್ರವನ್ನು ವಾಪಸ್ ಪಡ್ಕೊಳ್ತಾರೆ. ಅಂದ್ರೆ ಸಹಕಾರ ರಂಗದಲ್ಲಿ ಪಕ್ಷಕ್ಕೂ ಮೀರಿದಂತ ಸಂಬಂಧಗಳು ಇರ್ತವೆ ಅನ್ನೋದಕ್ಕೆ ಬೆಳವಣಿಗೆ ಕೂಡ ಸಾಕ್ಷಿ ಆಯ್ತು. ಅಂದ್ರೆ ಜಿದ್ದಾಜಿದ್ದಿಗೆ ಬಿದ್ದು, ಹೌದು, ಪರಸ್ಪರ ಸಹಕಾರ ಅಂತಾನೂ ಹೇಳ್ಬೋದು. ಯಾಕಂದ್ರೆ ಬೆಳ್ಳಿ ಪ್ರಕಾಶ್ ಅವರನ್ನ ಇಳಿಸುವಂತಹ ನಿರ್ದೇಶಕರ ಸಂಖ್ಯೆ ಕಾಂಗ್ರೆಸ್ ಜೊತೆಗೆ ಇದ್ರೂ ಕೂಡ ರಾಜಣ್ಣ ಅವರು ಸಹಕಾರ ಸಚಿವರಾದಾಗ ಅದಕ್ಕೆ ಒಪ್ಪಿರ್ಲಿಲ್ಲ. ಅವ್ರ ವಿರುದ್ಧ, ಬೆಳ್ಳಿ ಪ್ರಕಾಶ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡೋಣ ಅಂತೇಳಿ DK ಶಿವಕುಮಾರ್ ಖುದ್ದು ರಾಜಣ್ಣ ಸಚಿವರಿದ್ದಾಗ ಅವ್ರ ಕೊಠಡಿಗೆ ಹೋಗಿದ್ದಾಗಲೂ ಕೂಡ ರಾಜಣ್ಣ ಸಹಕಾರ ಇಲಾಖೆ ಸಚಿವರಾಗಿದ್ರು ಕೂಡ DK ಶಿವಕುಮಾರ್ ಅವರಿಗೆ ಸಹಕಾರ ಕೊಡಲಿಲ್ಲ, ಬೆಳ್ಳಿ ಪ್ರಕಾಶ್ ಅವರಿಗೆ ಸಹಕಾರ ಕೊಟ್ಟರು. ಹಾಗಾಗಿ ಇದು ಪರಸ್ಪರ ಸಹಕಾರ ಇಲಾಖೆ ಅಂತಲೇ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ರಾಜಣ್ಣ ಅವರಿಗೆ ಬೆಂಬಲಿತ ಸಂಖ್ಯೆ ಇದೆ ಅನ್ನುವಂಥದ್ದು ಭಾಳ ಸ್ಪಷ್ಟ. ಆದರೆ ಸಿದ್ದರಾಮಯ್ಯನವರು ಇದು ಚುನಾವಣೆ ನಡೆದ ವಿರೋಧವಾಗಿ ಆಯ್ಕೆ ಮಾಡಬೇಕು ಅನ್ನುವಂಥ ನಿಲುವನ್ನು ಇಟ್ಕೊಂಡಾಗ ರಾಜಣ್ಣ ಒಂದು ವೇಳೆ ಆ ಮೂವ್ ಏನಾದರೂ ಮಾಡಿದರೆ ಸಿದ್ದರಾಮಯ್ಯನವರನ್ನು ಮೀರಿ ರಾಜಣ್ಣ ನಡ್ಕೊಂಡ್ರು ಅನ್ನುವಂಥದ್ದು ಆಗತ್ತೆ. ಇನ್ನೊಂದು ಕಡೆ ಅದಕ್ಕೆ ಅವಕಾಶ ಕೊಡು. ಯಾಕಂದರೆ ಸಿದ್ದರಾಮಯ್ಯನವರು ನಿನ್ನೆ ಸಭೆ ನಡೆದಾಗ, ಅವ್ರ ನೇತೃತ್ವದಲ್ಲಿ ಸಭೆ ನಡೆಸಿದಾಗ ಯಾರಿಗೆ ಸಾಮರ್ಥ್ಯ ಇದೆ ಅವರು ಚುನಾವಣೆ ನಡೆಸ್ಕೊಳ್ಳಿ ಹೋಗಿ ಅಂತ ಸೂಚನೆ ಕೊಟ್ಟರು. ಯಾಕಂದರೆ ಯಾರೂ ಕೂಡ ಜಗ್ತಾ ಇರಲಿಲ್ಲ, ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ರವಿ ಬಣದವರಾಗಿರ್ಬೋದು, ರಾಜಣ್ಣ ಬಣದವರಾಗಿರ್ಬೋದು. ಆಯಿತು, ಯಾರಿಗೆ ಸಾಮರ್ಥ್ಯ ಇದೆ ಅವರು ಚುನಾವಣೆ ಮಾಡ್ಕೊಳ್ಳಿ ಅಂತೇಳಿ ಡೈರೆಕ್ಷನ್ ಕೊಟ್ಟು ಕಳಿಸಿದ್ರು. ಅದಾದಮೇಲೆ DK ಶಿವಕುಮಾರ್ ಬಣದಲ್ಲಿ ಇದ್ದಂಥ ರವಿ ಮತ್ತು ಇತರ ನಿರ್ದೇಶಕರು DK ಶಿವಕುಮಾರ್ ಮೂಲಕ ಸುರ್ಜೇವಾಲಾ ಅವ್ರನ್ನ ಸಂಪರ್ಕಿಸಿ ಈ ಚುನಾವಣೆಯನ್ನು ನಡೆಸದಂತೆ ಪ್ರಯತ್ನವನ್ನು ಕೂಡ ಅವರು ಮಾಡಿದರು. ಹೀಗಾಗಿ ಅವಿರೋಧವಾಗಿ ಆಯ್ಕೆಯಾಗಬೇಕಾಗಿದ್ದಂಥ ಈ ಚುನಾವಣೆ ಗದ್ದಲದ ಕಾರಣಕ್ಕಾಗಿ ಮುಂದೂಡಿಕೆಯಾಗಿದೆ. ನಾಮಪತ್ರ ಹಾಕದಂತವರು ವಾಪಸ್ ಪಡೆದಿದ್ರಿಂದ ಚುನಾವಣೆ ಕಣದಲ್ಲೇ ಯಾರು ಇಲ್ಲ ಅನ್ನುವ ಕಾರಣಕ್ಕಾಗಿ ಟೆಕ್ನಿಕಲಿ ಚುನಾವಣೆ ನಡೆಸಲಿಕ್ಕೆ ಬರೋದಿಲ್ಲ. ಕನಿಷ್ಠ 2 ರಿಂದ 3 ತಿಂಗಳು ಆಗುತ್ತೆ ಅನ್ನುವಂಥ ಮಾಹಿತಿಗಳಿದೆ. ಇನ್ನು 2-3 ತಿಂಗಳಲ್ಲಿ ಅಂಥದ್ದೇನಾಗಬಹುದು. ಒಂದು ವೇಳೆ ಏನಾದರೂ ಸಚಿವ ಸಂಪುಟ ಪುನರ್ರಚನೆಯ ವಿಚಾರಗಳೇನಾದ್ರೂ ಬಂದ್ರೆ ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರು ರಾಜಣ್ಣ ಹೆಸರನ್ನ ಪ್ರಪೋಸ್ ಮಾಡ್ತಾರೆ. ಹೈಕಮಾಂಡ್ ಅದಕ್ಕೆ ಒಪ್ಪದೇ ಇದ್ರೆ, ಆಯ್ತು ನೀವು ಒಪ್ಪಲಿಲ್ಲ ಅಂದ್ರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷನಾಗಿ ಮಾಡ್ತೀನಿ ಅಂತೇಳಿ ಆಗ ಒಂದು ಹೇಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗ್ಬೋದು. ಅಂದ್ರೆ ಈ ಸಮಯವನ್ನ ದೂಡೋದ್ರಿಂದ ಪರಿಹಾರ ಮಾರ್ಗಗಳು ಕೂಡ ಹುಟ್ಕೊಳ್ತವೆ. ಬಹುಶಃ ಆ ಆಲೋಚನೆ ಸಿದ್ದರಾಮಯ್ಯನವರಲ್ಲಿ ಇದ್ರಂಗೆ ಕಾಣಿಸ್ತಾ ಇದೆ. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.